ನ್ಯಾಯಪರ. ಮಂಚೇನಹಳ್ಳಿ ಬಂದ್ ಹಾಗೂ ಬೃಹತ್ ಪ್ರತಿಭಟನೆ. ಉಷಾ ಸ್ಟೋನ್ ಕಲ್ಲುಗಾರಿಕೆ ಮಾಲೀಕ ಸಂಬಂಧಿತ ಸಕಲೇಶ ಹಾಗೂ ಅವರ ಗೂಂಡಗಳಿಂದ ತಾರೀಕು 23/4/2025 ಮಧ್ಯಾಹ್ನದಲ್ಲಿಯಾದ ಗುಂಡಿನ ಸುರಿಮಳೆಯಿಂದಾಗಿ ರೈತ ರವಿ ತೊಡೆಯಲ್ಲಿ ಗುಂಡು ತೂರಿ ಸಾವು ಬದುಕಿನೊಂದಿಗೆ ಪರದಾಡುತ್ತಿದ್ದು, ರವಿಯ ಮೇಲಾದ ಶೂಟೌಟ್ ಹಾಗೂ ಮಾರಣಾಂತಿಕ ರಿವಾಲ್ವರ್ನಲ್ಲಿ ಪ್ರಾಣ ಬೆದರಿಕೆ ಎದ್ದಿದ್ದ ಸಕಲೇಶ್ ಹಾಗೂ ಅವನ ಅನುಚಾರರ ಗೂಂಡಾಗಿರಿಯನ್ನು ಖಂಡಿಸಿ ಮತ್ತು ವಲಸೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 34ರಲ್ಲಿ 7 ಎಕರೆ ಪ್ರದೇಶದ ಕಲ್ಲುಗಾರಿಕೆ ಹಾಗೂ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 188 ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅನುಮತಿಗಳನ್ನು ಕೂಡಲೇ ರದ್ದುಗೊಳಿಸಲು ಒತ್ತಾಯಿಸಿ ದಿನಾಂಕ 28/4/2025 ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಮಂಚೇನಹಳ್ಳಿ ಸಂಪೂರ್ಣ ಬಂದು ಹಾಗೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿರುತ್ತದೆ. ಅಂದು ಎಲ್ಲ ಸಂಘಟನೆಗಳು, ಸಾರ್ವಜನಿಕ ರೈತ ಬಾಂಧವರು, ವಿದ್ಯಾರ್ಥಿಗಳು ಹಾಗೂ ಪರಿಸರ ಹಿತಾಸಕ್ತಿ ಇರುವ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಬಂದ್ಗೆ ಶಕ್ತಿ ತುಂಬಲು ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಶಾಂತಿ, ಭದ್ರತೆ ಹಾಗೂ ಪರಿಸರ ರಕ್ಷಿಸಲು ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಕಾರಣಕ್ಕೆ ಪ್ರೆಷರ್ ಅನುಮತಿಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಎಲ್ಲರೂ ಸಹಕರಿಸಬೇಕಾಗಿ ಮಂಚೇನಹಳ್ಳಿ ಎಲ್ಲ ರೈತ ಮುಖಂಡರು, ಹಿರಿಯರು ಪತ್ರಿಕಾ ಮಾಧ್ಯಮದ ಮೂಲಕ ಕೋರಿದ್ದಾರೆ. ಇದು ಹೋರಾಟ ಶಾಂತಿಯುತವಾಗಿರ್ಬೇಕು. ದಯವಿಟ್ಟು ಕೂತ್ಕೊಳ್ರಿ, ಎಲ್ಲರೂ ಗಲಾಟೆ ಮಾಡ್ಬಾರ್ದು. ಆ ರೀತಿ ದಯವಿಟ್ಟು ಕೂತ್ಕೊಳ್ರಿ. ನಾನು ಏನೇ ಕೆಲಸ ಇದ್ರು ಬಿಟ್ಟು ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಮಾತು ಕೊಟ್ಟಿದ್ದ. ಆ ಪ್ರಕಾರ ನಾನು ಸ್ವಲ್ಪ ತಡವಾಗಿ ಬಂದದಕ್ಕೆ ಕ್ಷಮೆ ಕೇಳ್ತೀನಿ. ಇವತ್ತು ಬರೀ ಮಂಚೇನಹಳ್ಳಿಯಲ್ಲಿ ಅಷ್ಟೇ ಅಲ್ಲ, ಇಂಥ ಪ್ರಕರಣಗಳು ನಡೆಯೋದು ಎಲ್ಲ ಕಡೆ ನಡೀತಾ ಇದ್ದಾವೆ. ಕಾರಣ ಏನಂತಂದ್ರೆ ಅಧಿಕಾರ ನಡೆಸ್ತಕ್ಕಂಥವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಸರಿಯಾಗಿ ಪರಿಪಾಲನೆ ಮಾಡದೇ ಇರ್ತಕ್ಕಂಥವ್ರು. ಇವತ್ತು ನಾವೇನ್ ತಿಳ್ಕೊಂಡಿವಿ, ಕಾಂಗ್ರೆಸ್, ಬಿಜೆಪಿ ದಳ ಇವು ಬೇರೆ ಬೇರೆ ಅಂತ. ಅದ್ಯಾವಲ್ಲ, ಲೂಟಿ ಹೊಡೆಯಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಒಳಗಡೆಗೆ. ಇದನ್ನ ತಿಳ್ಕೊಳ್ಳಿ, ಅವ್ರನ್ನ ಇವ್ರ ರಕ್ಷಣೆ ಮಾಡ್ತಾರೆ, ಇವ್ರನ್ನ ಅವ್ರ ರಕ್ಷಣೆ ಮಾಡ್ತಾರೆ. ಅವ್ರ ಅಧಿಕಾರದಲ್ಲಿದ್ದಾಗ ಇವ್ರನ್ನ ರಕ್ಷಣೆ ಮಾಡ್ತಾರೆ, ಇವ್ರ ಅಧಿಕಾರದಾಗ ಅವ್ರನ್ನ ರಕ್ಷಣೆ ಮಾಡ್ತಾರೆ. ಇದು ಈ ದೇಶದ ದುರಂತ. ಇವತ್ತು ಕಲ್ಲು ಜಲ್ಲಿ ಬೇಕು, ಮರಳು ಬೇಕು, ಅಭಿವೃದ್ಧಿಗೆ ರಸ್ತೆ ಮಾಡೋದಕ್ಕೆ ಇವತ್ತು ಕಲ್ಲು ಬೇಕು, ಮನೆ ಕಟ್ಟೋದಕ್ಕೆ ಕಲ್ಲು ಬೇಕು, ಮರಳು ಬೇಕು. ಹಾಗಂತೇಳಿ ಒಂದು ದುರವ್ಯವಸ್ಥೆಯಿಂದ ಅದನ್ನು ಉಪಯೋಗ ಮಾಡಿಕೊಳ್ಳಕ್ ಬರಲ್ಲ. ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಮಂಚೇನಹಳ್ಳಿಯ ಕಲ್ಲು ಗಣಿಗಾರಿಕೆ ವಿರೋಧಿ ಸಮಿತಿ ವತಿಯಿಂದ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 188ರಲ್ಲಿ 2 ಎಕರೆ ಮತ್ತು ವಲಸೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ 7 ಎಕರೆ ಅಕ್ರಮ ಗಣಿಗಾರಿಕೆಗೆ ನೀಡಿರುವ ಪರವಾನಗಿಯನ್ನ ರದ್ದು ಮಾಡುವ ಬಗ್ಗೆ ಮನವಿಯನ್ನ ಇವತ್ತು ನನಗೆ ಸಲ್ಲಿಸಿದ್ದೀರಾ. ನಾನು ಮನವಿಯನ್ನ ಸ್ವೀಕರಿಸಿದ್ದೀನಿ. ಏನು ಮಂಚೇನಹಳ್ಳಿಯ ತಾಲೂಕಿನಲ್ಲಿ ಈ ಏನು ಘಟನೆ ನಡೆದಿದೆ, ಈ ಘಟನೆಯನ್ನ ನಾನು ಕೂಡ ವೈಯಕ್ತಿಕವಾಗಿ ಮತ್ತೆ ಜಿಲ್ಲಾಧಿಕಾರಿಯಾಗಿ ತೀವ್ರವಾಗಿ ಇದನ್ನ ನಾನು ಖಂಡಿಸ್ತೇನೆ. ಕಾರಣ, ಯಾವುದೇ ಒಬ್ಬ ವ್ಯಕ್ತಿ ಕಾನೂನು ಮತ್ತು ಸುವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಇದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಪಿಸ್ತೂಲನ್ನ ತೆಗೆದುಕೊಂಡು ಗುಂಡೇಟನ್ನ ಒಬ್ಬ ರೈತ ವ್ಯಕ್ತಿಯ ಮೇಲೆ ಮಾಡಿರ್ತಕ್ಕಂಥದ್ದು ನಿಜವೂ ಕೂಡ ಅಕ್ಷಮ್ಯ ಅಪರಾಧ. ಏನಿಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ 2021ರಲ್ಲಿ ಕಟ್ಟಡ ಕಲ್ಲು ಗಣಿಗಾರಿಕೆಗೆ ಅಂತ ಹೇಳಿ ಅನುಮತಿಯನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಗಣಿಗಾರಿಕೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಆಗಿಲ್ಲ. ಪ್ರಯತ್ನಗಳು ಆಗ್ತಾ ಇತ್ತು, ಆದ್ರೆ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ, ತಹಶೀಲ್ದಾರ್ ಅವರ ಕಚೇರಿಯಿಂದ ರೈತರುಗಳು ಅಥವಾ ವ್ಯಕ್ತಿಗಳು ಸಿಗ್ನೇಚರ್ ಮಾಡಿ ಸಾರ್ವಜನಿಕ ರಸ್ತೆಗಾಗಿ ರಸ್ತೆಯನ್ನ ಕಾಯ್ದಿರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಬಂದಿತ್ತು. ಸಾಮಾನ್ಯವಾಗಿ ನಾವು
ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 71 ಅಡಿಯಲ್ಲಿ ನಾವು ಜಮೀನನ್ನ ಕಾಯ್ದಿರಿಸ್ತೀವಿ. ಕ್ರೋನಾಲಜಿಕಲಿ ಹೇಳ್ತಾರೆ. ಆಮೇಲೆ ಘಟನಾವಳಿಗಳನ್ನು ಹೇಳಿಕೆ ಅಂತ ಹೋಗ್ಬೇಕಲ್ವಾ ನೀವು?